ನೋಡಿ, ಅತ್ತಿಬೆಲೆ ಸುರಂಗ ಕಾಮಗಾರಿ ನಡೀತಾ ಇದೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಿಂದಾಗಿ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಕಾಮಗಾರಿಯಿಂದಾಗಿ 20 ಅಡಿ ಆಳ ಮಣ್ಣು ಕುಸಿತವಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮಣ್ಣು ಕುಸಿತಾ ಇರುವ ಹಿನ್ನೆಲೆ ಅಪಘಾತಕ್ಕೀಡಾದ ವಾಹನಗಳು 20 ಅಡಿ ಆಳಕ್ಕೆ ಇಳಿದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಅತ್ತಿಬೆಲೆ ಹೊಸೂರಿನಲ್ಲಿ 20 ಅಡಿ ಆಳಕ್ಕೆ ರಸ್ತೆ ಕುಸಿದಿದೆ. ಜೀವ ಪಣಕ್ಕಿಟ್ಟು ವಾಹನ ಸವಾರರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅತ್ತಿಬೆಲೆ ಸುರಂಗ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯಿಂದಾಗಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗ್ತಾ ಇದೆ. 20 ಅಡಿ ಆಳಕ್ಕೆ ಮಣ್ಣು ಕುಸಿತವಾಗಿದೆ. ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಪಘಾತಕ್ಕೂ ಕೂಡ ಈಡಾಗ್ತಾ ಇದೆ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಸುರಂಗ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಿಂದಾಗಿ ಅಲ್ಲಿ ರಸ್ತೆಯಲ್ಲಿ 20 ಅಡಿ ಆಳಕ್ಕೆ ಮಣ್ಣು ಕುಸಿತವಾಗಿದೆ. ಇದೇ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತವೆ. ಹೀಗಾಗಿ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಪಘಾತಗಳು ಕೂಡ ನಡೀತಾ ಇದೆ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಭೂಕುಸಿತ ಅಥವಾ ರಸ್ತೆ ಕುಸಿತ ಆಗಿರುವಂತಹ ಎಕ್ಸಾಕ್ಟ್ ಜಾಗದಲ್ಲಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾಷ್ಟ್ರೀಯ ಹೆದ್ದಾರಿ 44 ನಡೆದಿರುವಂತಹ ಘಟನೆ ಇದು. ಇಲ್ಲಿ ನೋಡ್ತಾ ಇರಬಹುದು, ಒಂದು ಕಡೆ ಈಗಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಹಿಂದೆ ಒಂದು ಖಾಸಗಿ ಕಂಪನಿಗೆ ಒಂದು ಟೆಂಡರ್ ಅನ್ನು ಕೊಟ್ಟಿತ್ತು. ಆ ಒಂದು ಟೆಂಡರ್ ಅನ್ವಯ ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇತ್ತು. ಈ ಸುರಂಗ ಕಾಮಗಾರಿ ಆಗ್ತಾ ಇರುವಂತಹ ಜಾಗದಲ್ಲಿ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿರುವಂತದ್ದು. ದೊಡ್ಡ ಮಟ್ಟದ ಕುಸಿದಂತಹ ಪರಿಣಾಮ ಮತ್ತೊಂದು ಕೃತಕವಾಗಿರುವಂತಹ ಬೃಹತ್ ಸುರಂಗ ಇದೀಗ ನಿರ್ಮಾಣ ಆಗಿದೆ. 20 ಅಡಿ ಆಳಕ್ಕೆ ಇಳಿದು ಇಟಾಚಿ ಮೂಲಕ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಭೂಕುಸಿತಕ್ಕೆ ಏನ್ ಕಾರಣ ನೋಡೋದಾದ್ರೆ, ಒಂದು ಕಡೆ ಇಲ್ಲಿ ಎಲ್ಲೆಂದರಲ್ಲೂ ಕೂಡ ಇದೀಗ ಮಣ್ಣುಗಳ ಕುಸಿತ ಆಗ್ತಾ ಇದೆ. ಮಣ್ಣುಗಳ ಅಸ್ಥಿರತೆ ಇದೆ. ಜೊತೆಗೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಬೃಹತ್ ಗಾತ್ರದ ವೆಹಿಕಲ್ ಗಳನ್ನು ಇಲ್ಲಿ ಬಳಕೆ ಮಾಡಲಾಗುತ್ತೆ. ವೆಹಿಕಲ್ ಗಳನ್ನು ಬಳಕೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಬೇಕಂತ ಪೂರಕವಾಗಿರುವಂತಹ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮ ಇಲ್ಲಿ ಕೈಗೊಂಡಿರಲಿಲ್ಲ ಅನ್ನೋ ಆರೋಪ ಇರುವಂತದ್ದು. ಕ್ಷಣಕ್ಕೂ ಕೂಡ ಇಲ್ಲಿ ಮಣ್ಣುಗಳು ಕುಸಿತ ಆಗ್ತಾ ಇದೆ. ಒಂದು ಕಡೆ ಮಣ್ಣುಗಳು ಕುಸಿತ ಆಗ್ತಿರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಯಾವುದೇ ಒಂದು ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಈ ರೀತಿಯ ಸುರಂಗ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ವರ್ಷಗಳ ಹಳೆಯದಾಗಿರುವಂತಹ ಈ ಒಂದು ರಸ್ತೆ ಅನ್ನೋದರ ಮೊದಲ ರಿಪೋರ್ಟ್ ತರಿಸಬೇಕಾಗಿತ್ತು. ಜೊತೆಗೆ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಪಕ್ಕದಲ್ಲೇ ಸ್ಕೂಲ್ ಇದೆ, ಇನ್ನೊಂದು ಹಾಸ್ಪಿಟಲ್ ಇದೆ. ಇಂತಹ ಜಾಗದಲ್ಲಿ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೆಂದರಲ್ಲೂ ಕೂಡ ಅಥವಾ ಪರ್ಯಾಯವಾಗಿರುವಂತಹ ಡೈವರ್ಷನ್ ಕೊಡಬೇಕಾಗಿತ್ತು. ಅದು ಆಗಿರಲಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 2 ಗಂಟೆ ಕುಸಿತಿರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟದ ಎಫೆಕ್ಟ್ ಏನಿದೆ ಅದು ಮಿಸ್ ಆಗಿರುವಂತದ್ದು. ಏನಾದ್ರೂ ಡೇ ಹೊತ್ತು ಈ ರೀತಿಯ ಅವಘಡ ನಡೆದಿದ್ರೆ ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇಂತಹ ಜಾಗದಲ್ಲಿ ಈ ರೀತಿಯ ಅವಘಡ ಆಗಿರುವಂತದ್ದು. ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಎಷ್ಟು ತಿಂಗಳಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ? ಕನ್ಸ್ಟ್ರಕ್ಷನ್ ಶುರುವಾಗಿದ್ದು ಏಪ್ರಿಲ್ ತಿಂಗಳಲ್ಲಿ. ಅಂಡ್ ಟ್ರಾಫಿಕ್ ಏನ್ ಕಂಜೆಷನ್ ಇದೆ, ಪೈಲಪ್ ಸ್ಟಾರ್ಟ್ ಆಗಿದ್ದು 8 ತಿಂಗಳಲ್ಲ, ಐ ಮೀನ್ ಸುಮಾರು 12 ವರ್ಷಗಳಿಂದ ಪೈಲಪ್ ಇದೆ. ರಿಪೋರ್ಟಿಂಗ್ ಮಾಡಿದಕ್ಕೆ ವಿಒಪಿ ಸ್ಯಾಂಕ್ಷನ್ ಆಯಿತು. NHAI ಏನಿದೆ, ದೇ ಶುಡ್ ಹಾವ್ ಮೀನ್ ಯುಟಿಲಿಟಿ ಶಿಫ್ಟಿಂಗ್ ಮಾಡಿದ ನಂತರ ಅವ್ರ ಕೆಲಸ ಶುರು ಮಾಡಬೇಕಾಗಿತ್ತು. 3 ಜಾಗಗಳಲ್ಲಿ ಒಂದೇ ಬಾರಿ ಕೆಲಸ ಶುರು ಮಾಡಿದ್ದಾರೆ. ಯುಟಿಲಿಟಿ ಶಿಫ್ಟ್ ಮಾಡಿದ್ರೆ ಶುರು ಮಾಡಿದ್ದಾರೆ. ಟ್ರಾಫಿಕ್ ಡೈವರ್ಷನ್ ಏನಾಗಬೇಕಾಗಿತ್ತು, ಟ್ರಾಫಿಕ್ ಡೈವರ್ಷನ್ ಮಾಡಿದ್ರೆ ಶುರು ಮಾಡಿದ್ದಾರೆ. NH44 ಬಿಸಿಯೆಸ್ಟ್ ರೋಡ್ ಇನ್ ಇಂಡಿಯಾ. ಈ ಟನೇಜ್ ವೆಹಿಕಲ್ಸ್ ಏನ್ ಬರ್ತಾ ಇದೆ, ಇದರಿಂದ ಆಗುವಂತ ವೈಬ್ರೇಷನ್, ಟನೇಜ್ ಇಂದ ಆಗುವಂತ ವೈಬ್ರೇಷನ್ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಇಲ್ದಿರಾ ಇವರು ಟ್ರಾಫಿಕ್ ಡೈವರ್ಷನ್ ಇಲ್ದಿರ ಕೆಲಸ ಶುರು ಮಾಡಿದ್ದಾರೆ. ರೋಡ್ ಕೆವಿನ್ ಆಗಿದೆ. ಸ್ಕೂಲ್ ಪಕ್ಕದಲ್ಲೇ ಇದೆ. ಊರು ಮಧ್ಯದಲ್ಲಿ ರಸ್ತೆ ಹಾದು ಹೋಗ್ತಾ ಇದೆ. ಅದೃಷ್ಟ ಚೆನ್ನಾಗಿತ್ತು ಊರು ಜನರಿಗೆ ಹಾಗೂ ಸ್ಕೂಲ್ ಮಕ್ಕಳಿಗೆ. ರಾತ್ರಿ ಹೊತ್ತಾಗಿದೆ. ಬೆಳಗ್ಗೆ ಏನಾದರೂ ಆಗಿದ್ರೆ ಕನಿಷ್ಠ ಪ್ರಾಣಹಾನಿಯಾದ್ರೂ ಆಗ್ತಾ ಇತ್ತು. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಇಲ್ಲಿರುವಂತಹ ಜನಸಾಮಾನ್ಯರ ಮೇಲೆ ಆಗ್ತಾ ಇದೆ. ಪಕ್ಕದಲ್ಲೇ ಸ್ಕೂಲ್ ಇದೆ. ನಿತ್ಯವೂ ಕೂಡ ಜನರ ಓಡಾಟ, ಸಾವಿರಾರು ವಾಹನಗಳ ಓಡಾಟ ಕಾಣುವಂತಹ ರಸ್ತೆ. ಇಂತಹ ರಸ್ತೆಯಲ್ಲಿ ಸುರಂಗ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಬೇಸಿಕ್ ಆಗಿರುವಂತಹ ಒಂದಿಷ್ಟು ಕೆಲಸ ಆಗಬೇಕಾಗಿತ್ತು, ಮುಂಜಾಗ್ರತೆ ಕ್ರಮ ಆಗಬೇಕಾಗಿತ್ತು. ನೋಡಿ, ಅತ್ತಿಬೆಲೆ ಸುರಂಗ ಕಾಮಗಾರಿ ನಡೀತಾ ಇದೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಿಂದಾಗಿ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಕಾಮಗಾರಿಯಿಂದಾಗಿ 20 ಅಡಿ ಆಳ ಮಣ್ಣು ಕುಸಿತವಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮಣ್ಣು ಕುಸಿತಾ ಇರುವ ಹಿನ್ನೆಲೆ ಅಪಘಾತಕ್ಕೀಡಾದ ವಾಹನಗಳು 20 ಅಡಿ ಆಳಕ್ಕೆ ಇಳಿದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ.
ಅತ್ತಿಬೆಲೆ ಹೊಸೂರಿನಲ್ಲಿ 20 ಅಡಿ ಆಳಕ್ಕೆ ರಸ್ತೆ ಕುಸಿದಿದೆ. ಜೀವ ಪಣಕ್ಕಿಟ್ಟು ವಾಹನ ಸವಾರರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅತ್ತಿಬೆಲೆ ಸುರಂಗ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯಿಂದಾಗಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗ್ತಾ ಇದೆ. 20 ಅಡಿ ಆಳಕ್ಕೆ ಮಣ್ಣು ಕುಸಿತವಾಗಿದೆ. ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಪಘಾತಕ್ಕೂ ಕೂಡ ಈಡಾಗ್ತಾ ಇದೆ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೇನೆ. ಒಂದ್ ಕಡೆ ಸುರಂಗ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಿಂದಾಗಿ ಅಲ್ಲಿ ರಸ್ತೆಯಲ್ಲಿ 20 ಅಡಿ ಆಳಕ್ಕೆ ಮಣ್ಣು ಕುಸಿತವಾಗಿದೆ. ಇದೇ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತವೆ. ಹೀಗಾಗಿ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಪಘಾತಗಳು ಕೂಡ ನಡೀತಾ ಇದೆ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಭೂಕುಸಿತ ಅಥವಾ ರಸ್ತೆ ಕುಸಿತ ಆಗಿರುವಂತಹ ಎಕ್ಸಾಕ್ಟ್ ಜಾಗದಲ್ಲಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ರಾಷ್ಟ್ರೀಯ ಹೆದ್ದಾರಿ 44 ನಡೆದಿರುವಂತಹ ಘಟನೆ ಇದು. ಇಲ್ಲಿ ನೋಡ್ತಾ ಇರಬಹುದು, ಒಂದು ಕಡೆ ಈಗಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಹಿಂದೆ ಒಂದು ಖಾಸಗಿ ಕಂಪನಿಗೆ ಒಂದು ಟೆಂಡರ್ ಅನ್ನು ಕೊಟ್ಟಿತ್ತು. ಆ ಒಂದು ಟೆಂಡರ್ ಅನ್ವಯ ಸರಿಸುಮಾರು 3 ಕಡೆ ಈ ರೀತಿಯಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇತ್ತು. ಈ ಸುರಂಗ ಕಾಮಗಾರಿ ಆಗ್ತಾ ಇರುವಂತಹ ಜಾಗದಲ್ಲಿ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿರುವಂತದ್ದು. ದೊಡ್ಡ ಮಟ್ಟದ ಕುಸಿದಂತಹ ಪರಿಣಾಮ ಮತ್ತೊಂದು ಕೃತಕವಾಗಿರುವಂತಹ ಬೃಹತ್ ಸುರಂಗ ಇದೀಗ ನಿರ್ಮಾಣ ಆಗಿದೆ. 20 ಅಡಿ ಆಳಕ್ಕೆ ಇಳಿದಿದೆ. ಇಟಾಚಿ ಮೂಲಕ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಭೂಕುಸಿತಕ್ಕೆ ಏನ್ ಕಾರಣ ನೋಡೋದಾದ್ರೆ, ಒಂದು ಕಡೆ ಇಲ್ಲಿ ಎಲ್ಲೆಂದರಲ್ಲೂ ಕೂಡ ಇದೀಗ ಮಣ್ಣುಗಳ ಕುಸಿತ ಆಗ್ತಾ ಇದೆ. ಮಣ್ಣುಗಳ ಅಸ್ಥಿರತೆ ಇದೆ. ಜೊತೆಗೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಬೃಹತ್ ಗಾತ್ರದ ವೆಹಿಕಲ್ ಗಳನ್ನು ಇಲ್ಲಿ ಬಳಕೆ ಮಾಡಲಾಗುತ್ತೆ. ವೆಹಿಕಲ್ ಗಳನ್ನು ಬಳಕೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಬೇಕಂತ ಪೂರಕವಾಗಿರುವಂತಹ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮ ಇಲ್ಲಿ ಕೈಗೊಂಡಿರಲಿಲ್ಲ ಅನ್ನೋ ಆರೋಪ ಇರುವಂತದ್ದು. ಕ್ಷಣಕ್ಕೂ ಕೂಡ ಇಲ್ಲಿ ಮಣ್ಣುಗಳು ಕುಸಿತ ಆಗ್ತಾ ಇದೆ. ಒಂದು ಕಡೆ ಮಣ್ಣುಗಳು ಕುಸಿತ ಆಗ್ತಿರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಯಾವುದೇ ಒಂದು ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಈ ರೀತಿಯ ಸುರಂಗ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ವರ್ಷಗಳ ಹಳೆಯದಾಗಿರುವಂತಹ ಈ ಒಂದು ರಸ್ತೆ ಅನ್ನೋದರ ಮೊದಲ ರಿಪೋರ್ಟ್ ತರಿಸಬೇಕಾಗಿತ್ತು. ಜೊತೆಗೆ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಪಕ್ಕದಲ್ಲೇ ಸ್ಕೂಲ್ ಇದೆ, ಇನ್ನೊಂದು ಹಾಸ್ಪಿಟಲ್ ಇದೆ. ಇಂತಹ ಜಾಗದಲ್ಲಿ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೆಂದರಲ್ಲೂ ಕೂಡ ಅಥವಾ ಪರ್ಯಾಯವಾಗಿರುವಂತಹ ಡೈವರ್ಷನ್ ಕೊಡಬೇಕಾಗಿತ್ತು. ಅದು ಆಗಿರಲಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 2 ಗಂಟೆ ಕುಸಿತಿರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟದ ಎಫೆಕ್ಟ್ ಏನಿದೆ ಅದು ಮಿಸ್ ಆಗಿರುವಂತದ್ದು. ಏನಾದ್ರೂ ಡೇ ಹೊತ್ತು ಈ ರೀತಿಯ ಅವಘಡ ನಡೆದಿದ್ರೆ ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಯಾಕಂದ್ರೆ ನೀವು ನೋಡ್ತಾ ಇರಬಹುದಂದ್ರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇಂತಹ ಜಾಗದಲ್ಲಿ ಈ ರೀತಿಯ ಅವಘಡ ಆಗಿರುವಂತದ್ದು. ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಎಷ್ಟು ತಿಂಗಳಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ? ಕನ್ಸ್ಟ್ರಕ್ಷನ್ ಶುರುವಾಗಿದ್ದು ಏಪ್ರಿಲ್ ತಿಂಗಳಲ್ಲಿ. ಅಂಡ್ ಟ್ರಾಫಿಕ್ ಏನ್ ಕಂಜೆಷನ್ ಇದೆ, ಪೈಲಪ್ ಸ್ಟಾರ್ಟ್ ಆಗಿದ್ದು 8 ತಿಂಗಳ, ಐ ಮೀನ್ ಸುಮಾರು 12 ವರ್ಷಗಳಿಂದ ಪೈಲಪ್ ಇದೆ. ರಿಪೋರ್ಟಿಂಗ್ ಮಾಡಿದ್ದಕ್ಕೆ ವಿಒಪಿ ಸ್ಯಾಂಕ್ಷನ್ ಆಯಿತು. NHAI ಏನಿದೆ, ದೇ ಶುಡ್ ಹಾವ್ ಮೀನ್ ಯುಟಿಲಿಟಿ ಶಿಫ್ಟಿಂಗ್ ಮಾಡಿದ ನಂತರ ಅವ್ರ